ಮೊಟ್ಟ ಮೊದಲು ಇವತ್ತು ಸರ್ಕಾರಕ್ಕೆ ಕೊಟ್ಟಿರುವಂತಹ ವರದಿ ಕಾಂತರಾಜ್ ವರದಿನ ಜಯಪ್ರಕಾಶ್ ಹೆಗಡೆ ವರದಿನ ಇದು ಬಹಳ ಸ್ಪಷ್ಟವಾಗ್ತದೆ. ಸರ್ಕಾರ ತನ್ನ ಆಜ್ಞೆಯಲ್ಲಿ ಕಾಂತರಾಜ್ ಅವರಿಗೆ ಮಾಡಕ್ ಹೇಳಿದ್ರು, ರಾಜಕಾರಣಕ್ಕಾಗಿ ಅವತ್ತು ತೆಗೆದುಕೊಂಡಿರಲಿಲ್ಲ. ಈಗ ಮತ್ತೆ ರಾಜಕಾರಣಕ್ಕಾಗಿ ಚುನಾವಣೆ ಲೋಕಸಭಾ ಮುಂದಿರುವಂತಹ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಕಡೆಯಿಂದ ತಗೊಂಡಿದ್ದಾರೆ. ನಾನು ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ, ಎರಡು ಸ್ಪಷ್ಟೀಕರಣ. ಒಂದು, ಇದು ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ. ನಂಬರ್ 1, ಕಾಂತರಾಜ್ ವರದಿಯ ಆದೇಶ ಏನಿದೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಯಾವ್ಯಾವ ಜಾತಿಯ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಜಾತಿ ಗಣತಿ ಅಂತ ಇಲ್ಲ, ಯಾಕಂದ್ರೆ ಜಾತಿ ಗಣತಿ ಯಾರು ಮಾಡ್ಬೇಕನ್ನುವಂತ ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆಯೋ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲಿ 6 ಕೇಸುಗಳಿದೆ. ಹೀಗಿರುವಾಗ ಅವತ್ತು ಅದನ್ನ ಬದಲಾವಣೆಯನ್ನ ಮಾಡಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಎಲ್ಲ ಜಾತಿಗಳಲ್ಲಿರುವಂತಹ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿ ಅಂತೆ. ಇರುವಂತಹ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ, ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು. ಈಗಾಗಲೇ ನಮ್ಮ ನಾಯಕರು ಹೇಳದಂತೆ ನಾವು ಜಾತಿ ಗಣಿತ ವಿರೋಧನೂ ಇಲ್ಲ, ಹಿಂದುಳಿದ ಅಭಿವೃದ್ಧಿಗೆ ವಿರೋಧನೂ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಹಿಂದುಳಿದ ವರ್ಗದ ಕಲ್ಯಾಣ ಅವತ್ತಿನ ಹಳೆಯ ಅಂಕಿ ಸಂಖ್ಯೆಗಿಂತ ಇವತ್ತಿನ 2021ರ ಜನಗಣತಿಯ ಪ್ರಕಾರ ಇವತ್ತಿನ ಹೆಚ್ಚಾಗಿದೆ. ಅದರ ಅನುಗುಣವಾಗಿ ಬಜೆಟ್ ಆಗಲಿ ಅಭಿವೃದ್ಧಿ ಆಗಲಿ ಹಿಂದುಳಿದಕ್ಕೆ ಹೆಚ್ಚು ಕೊಡಬೇಕು. ಮತ್ತೆ ಕೆಲವು ಜಾತಿಗಳಲ್ಲಿರುವಂತಹ ಉಪಜಾತಿಗಳನ್ನ ಬೇರ್ಪಡಿಸಿದ್ದಾರೆ, ಕೆಲವು ಜಾತಿಗಳ ಉಪಪಂಗಡವನ್ನ ಬೇರ್ಪಡಿಸಿಲ್ಲ ಅನ್ನುವಂತ ಸುದ್ದಿ ಇದೆ, ಮಾಹಿತಿ ಇದೆ, ಮಾಧ್ಯಮಗಳೆಲ್ಲ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸ್ಪಷ್ಟವಾದಂತ ನಿಲುವು ಸರ್ಕಾರ ಕೊಡಬೇಕು. ನಮ್ಮ ನಿಲುವಿಗಿಂತ ಮೊದಲು ಸರ್ಕಾರ ಬಹಳ ಸ್ಪಷ್ಟವಾದ ನಿಲುವು ಕೊಡಬೇಕು, ಜನರಿಗೆ ತಿಳಿಸಬೇಕು. ಈ ವರದಿಯನ್ನ ಬಹಿರಂಗ ಮಾಡಬೇಕು, ಸಾರ್ವಜನಿಕ ಬಹಿರಂಗ ಮಾಡಬೇಕು, ಸಾರ್ವಜನಿಕವಾಗಿ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಈಗ ಚುನಾವಣೆ ಮುಂದಿಟ್ಟುಕೊಂಡು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಬಾರದು, ದುರುಪಯೋಗ ಮಾಡ್ಕೋಬಾರದು. ರಾಜಕೀಯ ದುರುಪಯೋಗ ಮಾಡೋದು ಅಕ್ಷಮ ಅಪರಾಧ. ಈ ವರದಿ ಬಹಿರಂಗವಾಗಲಿ, ಚರ್ಚೆ ಆಗಲಿ, ಎಲ್ಲ ವರ್ಗಕ್ಕೂ, ಸಮಾಜದ ಕಟ್ಕಡೆಯ ವರ್ಗಕ್ಕೂ, ಹಿಂದುಳಿದ ವರ್ಗದಲ್ಲಿ ನೂರಾರು ಜಾತಿಗಳಿದ್ದಾವೆ, ಇನ್ನೊಂದು 100 ಈ ವರದಿ ಸೇರಿಸಿದೆ. ಆ ಎಲ್ಲ ಜಾತಿಗಳಿಗೆ ಸಣ್ಣ ಜಾತಿಗಳಿಗೆ ಏನಿದೆ ಅವ್ರಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ನಿಲುವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.